ಇವತ್ತು ನಮಗೆಲ್ಲ ಇವತ್ತು ಸತ್ಯಕ್ಕ ನಾಗೇಂದ್ರನ ನಮ್ಮ ಪರಮೇಶ್ವರು ಇದೆಲ್ಲ ಕುಂತಿರೋರು, ಮುಂದೆ ಕುಂತಿರೋರು ಎಲ್ಲರಿಗೂ ಜೈವಿ ವಂದನೆ ಹೇಳ್ತಾ, ಇವತ್ತು ಈ ಭಾಗದಲ್ಲಿ ಸಾವಿತ್ರಿ ಬಾಪುಲೆ ಹುಟ್ಟುತ್ತಪ್ಪನ ನನಗೆ 3 ದಿನದಲ್ಲಿ ಸತ್ಯಕ್ಕನ ಫೋನ್ ಮಾಡಿದ್ಲು, ಹಿಂಗ್ ಮಾಡ್ಬೇಕಣ್ಣ ದಯವಿಟ್ಟು ಬರಬೇಕು, ಶನಿವಾರ ಬರ್ಬೇಕಂದ್ರು. ನಾನು ಶನಿವಾರ ಇರಲ್ಲಮ್ಮ, ಶನಿವಾರ ಸ್ವಲ್ಪ ಕಾರ್ಯಕ್ರಮ ಇರುತ್ತೆ, ಸ್ವಲ್ಪ ಪರ್ಸನಲ್ ಕೆಲಸ ಐತೆ, ಶನಿವಾರ ಬರೋಕ್ಕಾಗಲ್ಲ ಅಂದ್ಮೇಲೆ ಭಾನುವಾರ ಬರಬೇಕಣ್ಣ ಅಂದ್ರು. ಸರಿ ಆಯ್ತಮ್ಮ, ಭಾನುವಾರ ಬರ್ತೀನಿ. ಯಾಕಂದ್ರೆ ಈ ಭಾಗದಲ್ಲಿ ಸತ್ಯಕ್ಕಾಗ್ಲಿ ನಾಗೇಂದ್ರನಾಗ್ಲಿ ಇಲ್ಲಿ ಕುಂತಿರೋರೆಲ್ಲ ಹಿರಿಯರು, ಯಾರೇ ಕರೀಲಿ ನಾವು ಬರಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಈ ಭಾಗ ನಮ್ಗ ಬದುಕಿನ ರೂಪ ನೋಡ್ಸಿದ ಜಾಗ, ಅದರಿಂದ ನಾವು ಯಾವತ್ತೂ ಮರೆಯಲ್ಲ. ಅದರಿಂದ ಇವತ್ತು ನಮ್ಮ ತಂದೆ ತಾಯಿ ನಮಗೆ ಒಂದು ಜೀವ ಕೊಟ್ಟು ಹೋಗಿರ್ಬೋದು, ಆದರೆ ನಮ್ಮ ಜೀವನ ರೂಪಿಸಿರೋದು ಸಾವಿತ್ರಿ ಬಾಪುಲೆಯವರು. ಅವ್ರಿಲ್ಲ ಅಂದ್ರೆ ನಾವು ಸ್ಕೂಲ್ ಮಕ್ಕನೇ ನೋಡಕ್ಕಾಗ್ತಾ ಇರಲ್ಲ. ಎಲ್ಲರೂ ಹೇಳಿದ್ದಾರೆ, ಅವರು ಅಷ್ಟು ಕಷ್ಟ ಬಿದ್ದು ಅವರು ಒಂದು ಹೂವ ಬಂಜಿಗರು, ಒಂದು SC ಜಾತಿಯವರಲ್ಲ, ಹೂವ ಬಂಜಿಗರು ಅಂದ್ರೆ ಬಂಜಿಗರು ಜನ ಅಂತ. ಯಾಕಂದ್ರೆ ಈ ಭಾಗದಲ್ಲಿ ಇರ್ತಾರೆ, ಎಲ್ಲ ಕೇಳಿರ್ತೀವಿ ನಾವು. ನೋಡು ನಮ್ಮ ಭಾಗ್ಯಕ್ಕ ಬಂಜಿಗರು ಅಂತೆ, ಚಪ್ಪಾಳೆ ಹೊಡಿರಿ. ಯಾಕಂದ್ರೆ ಎಲ್ಲ ಜಾತಿ ನಾವು SC ಅನ್ನೋದು ಮುಖ್ಯ ಅಲ್ಲ, ಎಲ್ಲಾ ಜಾತಿನೂ ನಮ್ಮ ಜೊತೆಯಲ್ಲಿ ಇರ್ಬೇಕು. ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಅವರು ಇಲ್ಲ ಅಂದಿದ್ರೆ ಇಡೀ ಭಾರತ ದೇಶದಲ್ಲಿ ಯಾರು ಓದಕತ್ತ ಇರಲ್ಲ. ಸಗಣಿಗೆ ಬಾಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಜೀತ ಮಾಡ್ಕೊಂಡು ಇರ್ಬೇಕಾಯ್ತು. ಅಷ್ಟು ಹೆಚ್ಚಾಗಿ ಹೆಣ್ಮಕ್ಳು ಆಚೆ ಬಿಡ್ತಾ ಇರಲ್ಲ ತಂದೆ ತಾಯಿಗಳು. ನೀವು ಓದಿ ಏನ್ ಪಾಲಾಗ್ತೀರಿ, ಮನೇಲಿ ಕೆಲಸ ಮಾಡ್ಕೊಂಡಿರ್ರಿ ಅಂತೇಳಿ ಮನೆಯಲ್ಲಿ ಹಿಟ್ಟು ಮಡಿಕೆ ಗೀಸ್ಕೊಂಡು ಮನೆಯಲ್ಲಿ ಆ ಕಾಲದಾಗೆಲ್ಲ ಸಗಣಿಯಲ್ಲಿ ಸಾರಿಸ್ತಾ ಇತ್ತು ಮನೆಗಳು. ಜಾಸ್ತಿ ಇರ್ಬೇಕು ನಿಮ್ಗೆಲ್ಲನು. ಟೈಲ್ಸು ಗ್ರಾಂಡೆಡ್ ಕಲ್ಲು ಅವೆಲ್ಲ ಏನು ಇರಲಿಲ್ಲ, ಎಲ್ಲ ಸಗಣಿಯಲ್ಲಿ ಸಾರಿಸಿ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂದ್ರೆ ಅದು ಜೀವನನೇ ಒಂದು ಅಂದ ಇತ್ತು. ಇವಾಗೆಲ್ಲ ರೆಡಿಮೇಡ್ ಫುಡ್, ರೆಡಿಮೇಡ್ ಸ್ಟೌವ್ಗಳು. ಯಾಕೆ ಒಲೆ ಹಚ್ಬೇಕಂದ್ರೆ ಹೊಗೆ ಮುಚ್ಕಂದ್ರೆ ಹೆಣ್ಣು ಮಕ್ಕಳಿಗೆ ಮಕ ಗಲೀಜ್ ಆಗ್ತದೆ ಅಂತೇಳಿ ಸ್ಟವ್ ಇಲ್ಲ ಅಂದ್ರೆ ಯಜಮಾನ್ಕ ಅವತ್ತು ನೈಟ್ ಊಟ ಹಾಕಲ್ಲ, ನಿಮ್ ಹಣ್ಣು ಮಲ್ಕ ಅಂತೇಳಿ ಆಚೆ ಹಾಕ್ತಾರೆ. ಇವೆಲ್ಲ ನಾವು ಕೇಳಿದಿರಿ. ಏನೋ ಮನೆ ಮಾಡ್ಸದ್ಮೇಲೆ ಫಸ್ಟ್ ಮದುವೆ ಆಡ್ಸದ್ಮೇಲೆ ಫಸ್ಟ್ ತಾಯಿ ತಂದೆ ಕೂಡ ಇದ್ರೆ ಒಂದು ತಿಂಗಳ ಜೊತೆಯಲ್ಲಿ ಇರ್ತಾರೆ, ಆಮೇಲೆ ಸಪ್ರೇಟ್ ಮನೆ ಮಾಡೋ ಹೋಗೋ ಕಾಲ ಐತೆ ಹೆಣ್ಮಕ್ಳು. ಯಾಕಂದ್ರೆ ಜೀವನ ಹಂಗೆ ಐತೆ. ಇವತ್ತು ಉತ್ತರ ಕರ್ನಾಟಕ ಕಡೆ ಹೋದ್ರೆ ಒಂದೊಂದು ಮನೆಯಲ್ಲಿ 20 ಜನ 25 ಜನ ಸಂಸಾರಗಳು ಮಾಡ್ತಾರೆ. ಅವರೆಲ್ಲ ಒಲೆಯಲ್ಲಿ ಅಡಿಗೆ ಮಾಡೋದು. ನಾವು ಆ ಕಡೆ ಹೋದ್ರೆ ರೊಟ್ಟಿಗಳು, ಹೋಳಿಗೆ ಊಟ, ಜೋಳದು ಇದ್ರಲ್ಲಿ ಹೋಳಿಗೆ ಊಟ ಮಾಡ್ಕೊಡ್ತಾರೆ, ಗೋಧಿಯಲ್ಲಿ ಹೋಳಿಗೆ ಊಟ ಮಾಡ್ಕೊಡ್ತಾರೆ. ಅವರು ಕಾಯ್ತಾ ಇರ್ತಾರೆ. ಅಂತ ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ. ಯಾಕಂದ್ರೆ ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಅವ್ರು ಇಲ್ಲ ಅಂದ್ರೆ ನೀವತ್ತು ಏನ್ ಕುಂತಿದಿರೋ ನೀವು ಅಷ್ಟೇ ನಾವು ಅಷ್ಟೇ, ಯಾರು ಇಲ್ಲಿ ಈ ಜಾಗದಲ್ಲಿ ಕುಂತ್ಕೊಳಕತ್ತ ಇರಲ್ಲ. ಯಾರನ್ನ ಒಂದು IPS, ಒಂದು SP DSP, ಒಂದು ಕೌನ್ಸಿಲರ್, ಒಂದು MLA ಯಾರು ಆಗತ್ತೆ ಇರಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅಂತೇಳಿ ನೀವೆಲ್ಲ ಕೇಳಿರ್ಬೋದು, ಸುಮಾರು 4 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಎಂತೆಂತ ಕಾಲೇಜುಗಳು ಕಟ್ಟಿದ್ದಾರೆ ಅಂದ್ರೆ ಆ ಉತ್ತರ ಪ್ರದೇಶದಲ್ಲಿ ಯಾವತ್ತೂ ಒಂದ್ಸರಿ ಹೋಗಿ ಬರ್ರಿ. ಕಾಲೇಜುಗಳು, ಮೆಡಿಕಲ್, ಹಾಸ್ಟೆಲ್ಗಳು ಎಲ್ಲಾನು ಸುಮಾರು 3 ಸರಿ ಅಯ್ಯಮ್ಮ ಮುಖ್ಯಮಂತ್ರಿ ಆಗಿ ಇವತ್ತು ನೆಕ್ಸ್ಟ್ ಎಲೆಕ್ಷನ್ ರೆಡಿ ಆಗ್ತಾ ಇದ್ದಾರೆ. ಈ ತರ ಇಂದಿರಾ ಗಾಂಧಿ ಅವರು ಇವ್ರಿಗೆಲ್ಲ ಇದ್ದೇ ಕೊಟ್ಟವ್ರೆ ಸಾವಿತ್ರಿ ಬಾಪುಲೆ ಅವರು. ಯಾರಲ್ಲ, ಯಾವ ದೇವ್ರುಗಳು ದಿಂಡುಗಳು ಯಾರು ನಮ್ಗೆ ಇದ್ದೇ ಕೊಟ್ಟಿಲ್ಲ. ಆದ್ರೆ ಇವತ್ತು ನಾವು ಒತ್ತುಟ್ಟ ಪಟ್ಟಿಗೆ ಮಾರಮ್ಮನ ಪೂಜೆ ಮಾಡ್ತೀರಿ, ಮದ್ದರಮ್ಮನ ಪೂಜೆ ಮಾಡ್ತೀರಿ, ಎಂಟ್ರನ್ಸ್ ಅಮ್ಮಿ ಪೂಜೆ ಮಾಡ್ತೀರಿ. ಆದ್ರೆ ನಮ್ಗೆ ಯಾವ ದೇವ್ರುಗಳು ನಮ್ಗೆ ಇದ್ದೇ ಕೊಟ್ಟಿಲ್ಲ. ಇದ್ರನ್ನ ಸ್ವಲ್ಪ ತಳ್ಕೊಳ್ರಿ. ನಾವು ಪೂಜೆ ಮಾಡ್ಬೇಕಾಗಿರೋದು ಇಲ್ಲಿಂದ. ನೀವು ಏನನ ನಮ್ಮ ಮಕ್ಕಳು ನಾವು ಚೆನ್ನಾಗಿರ್ಬೇಕಂದ್ರೆ ಸಾವಿತ್ರಿ ಬಾಪುಲೆ ಅವರು, ಜ್ಯೋತಿ ಬಾಪುಲೆ ಅವರು, ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಪೂಜೆ ಮಾಡ್ಬೇಕು ನಾವು. ಯಾಕಂದ್ರೆ ಬಾಬಾ ಸಾಹೇಬ್ರನ್ನ ಗುರು ಅಂತ, ನಮ್ಮ ಗುರುಗಳು ಅಂತೇಳಿ ಒಪ್ಪಿಲ್ಲ ಅಂದಿದ್ರೆ ಇವತ್ತು ನಮ್ಗೆ ಯಾರು ಗೊತ್ತಾಗ್ತಾ ಇರಲ್ಲ. ಅವರು ನಮ್ಗೆ ಇತಿಹಾಸನೇ ಗೊತ್ತಿರಲ್ಲ. ನಾವು ಒಂದೇ ತಿಳ್ಕೊಂಡಿತ್ತು ಬಾಬಾ ಸಾಹೇಬ್ರು ನಮ್ಮವರು, ಬಾಬಾ ಸಾಹೇಬ್ರು ನಮ್ಗೆ ಮೀಸಲಾತಿ ಕೊಟ್ಟವ್ರೆ,
ಬಾಬಾ ಸಾಹೇಬ್ರು ನಮ್ಗ ಊಟ ದಾರಿ ನೋಡ್ಸವ್ರೆ, ಒಂದು ಕೆಲಸ ಇದು ನೋಡ್ಸ್ಯಾರ ಅಂದ್ರೆ ಅದರ ಪ್ರತಿಯೊಂದು ಹೆಣ್ಮಕ್ಳು ಇವತ್ತು ತಿಳ್ಕೊಬೇಕು. ಗಂಡ ಸುತ್ತೋದ್ರೆ ಆಚೆ ಹೋಗಿರಲ್ಲ, ತಲೆ ಬಡ್ಸ್ಕೊಂಡು ಒಂದ್ ಮಡ್ಕಲ್ ಕುಂತ್ಕೊಬೇಕಾಗಿತ್ತು. ಆ ಮನೆ ಹಿರಿಯರು ಯಾರನ್ನ ಹೋಗ್ಬೇಕಂದ್ರೆ ಅವ್ರ ಅಡ್ಡ ಬರಂಗಿರಲಿಲ್ಲ. ಒಳ್ಳೆ ಕಾರ್ಯಕ್ಕೆ ಹೆಣ್ಮಕ್ಳು ಆಚೆ ಹೋಗಿ ಅವ್ರ ಮಕ್ಕಳು ನೋಡ್ಸಂಗಿರಲಿಲ್ಲ. ತಲೆ ಗುಂಡೋಡ್ಸ್ಕೊಂಡು ವೈಟ್ ಸೀರೆ ಉಟ್ಕೊಂಡು ಒಂದು ಮಡ್ಕಲ್ ಕುಂತ್ಕೊಬೇಕಾಗಿತ್ತು. ಅವ್ರಿಗೆ ಆದಂತ ಒಂದು ಕೊಠಡಿ, ಆ ಜಾಗದಲ್ಲಿ ಮಲಗಬೇಕಾಗಿತ್ತು. ಒಂದು ಚಾಪೆ, ಒಂದು ಬೆಡ್ಶೀಟ್, ಒಂದು ಕಂಬಳಿ, ಆ ಚಾಪೆ ಮೇಲೆ ಯಾರು ಮಲಗಕ್ ಬಿಡ್ತಾ ಇರಲಿಲ್ಲ. ಅಂತ ಕಾಲ ಇತ್ತು. ಅದನ್ನೆಲ್ಲ ಚೇಂಜ್ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬರು. ಹೆಣ್ಮಕ್ಳಗ ಒಳ್ಳೆ ಮೀಸಲಾತಿ, ಒಳ್ಳೆ ಅವ್ರಿಗ ಶಿಕ್ಷಣ ಹಕ್ಕು, ಅವ್ರಿಗೆ ಒಳ್ಳೆ ಸರ್ಕಾರಿಗಳು ಕೆಲಸ ಆಗಿರ್ಬೋದು, ಒಂದು ಅಧಿಕಾರಿಗಳಾಗಿರ್ಬೋದು, ಒಂದು ಎಲ್ಲ ಕೊಡ್ಸಿತ್ತು ಬಾಬಾ ಸಾಹೇಬರು. ಇದನ್ನೆಲ್ಲಾನು ಅದು ಒಂದು ಹುಟ್ಟದಾಗೆ ಹೆಣ್ಣು, ಸತ್ತಾಗೂ ಹೆಣ್ಣೆ. ಅದಕ್ಕೆ ಯಾಕ ಬತ್ತಿಕ್ಬಾರ್ದು, ಹೂವು ಮುಟ್ಬಾರ್ದು, ಗಂಡು ಸತ್ತ ಮೇಲೆನೆ ಇದೆಲ್ಲ ಯಾಕ ಅಂತೇಳಿ ಇದನ್ನೆಲ್ಲ ಒಂದು ಸಮವಾಗಿ ಎಲ್ಲರಿಗೂ ಸಮವಾಗಿ ಸಮಪಾಲು ಒಂದು ಶಿಕ್ಷಣ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ಸಿಕ್ಬೇಕಂತೇಳಿ ತಂದಂತ ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಇವತ್ತು ನಾವೆಲ್ಲರೂ ನೆನ್ಕೊಬೇಕು. ಆಮೇಲೆ ಇತಿಹಾಸದಲ್ಲಿ ನೀವು ತಿಳ್ಕೊಂಡಿರ್ಬೋದು, ಎಲ್ಲಾರು ನಮ್ಗೆ ಓಟು ಗಾಂಧೀಜಿ ತಂದು ಕೊಟ್ಟಿರ್ಬೋದು, ಇವಾಗ ಮೋದಿ ತಂದು ಕೊಟ್ಟಿರ್ಬೋದು, ಇನ್ನೊಬ್ರು ತಂದು ಕೊಟ್ಟಿರ್ಬೋದು ಅಂತ. ಆದ್ರೆ ಓಟ್ ತಂದು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ರು. ಯಾಕಂದ್ರೆ ಆ ಕಾಲದಲ್ಲಿ ಸರ್ಕಾರಿ ಕೆಲಸ ಯಾರು ಮಾಡ್ತಾರೆ ಅವರು ಸಂಬಳ ಚೀಟಿ ಎತ್ಕೊಂಡು ಅದು ನೋಡಿಸಲೇ ಓಟು. ಜಮೀನು ಕಂದಾಯ ಕಟ್ಟಿದ್ರೆ ಸರ್ಕಾರ ಕಂದಾಯ ಯಾರು ಕಟ್ಟಿರ್ತಾರೋ ಅವರು ಓಟ್ ಹಾಕ್ಬೇಕಾಗಿತ್ತು. ಇಲ್ಲಿ ನಾವೆಲ್ಲ ಯಾರು ಕುಂತಿದ್ದೀರೋ ಇವ್ ನಮ್ಗೆಲ್ಲ ಜಮೀನುಗಳಿರಲಿಲ್ಲ, ನಾವ್ ಯಾರು ಓಟ್ ಹಾಕಂಗಿರಲಿಲ್ಲ. ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ್ನವರೆಲ್ಲಾನು ಕಂದಾಯ ಜಮೀನಿದ್ದು ಕಂದಾಯ ಕಟ್ಟೋರು ಮಾತ್ರ ಓಟ್ ಹಾಕ್ಬೇಕಾಯ್ತು. ಆದ್ರೆ ಬಾಬಾ ಸಾಹೇಬರು ಆ ಓಟಕ್ಕೋಸ್ಕರ ಇಟ್ಟು ನೀರು ಬಿಟ್ಟು ಸುಮಾರು ಹೋರಾಟಗಳು ಮಾಡಿ 15 ವರ್ಷ ತುಂಬಿದವ್ರಿಗೆ ಎಲ್ಲರಿಗೂ ಓಟ್ ಹಾಕ್ತೀನಿ ತಂದ್ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬರು. ನಾನಿವತ್ತು ಈ ಭಾಗದಲ್ಲಿ ಅಲ್ಲ, ಇಡೀ ಇತಿಹಾಸದಲ್ಲಿ ಒಂದು ಓಟ್ಗ, ಒಂದು ಬಿರಿಯಾನಿ, ಒಂದು ಸೀರೆ, ಒಂದು ಸಾರಾಯಿ ಬಾಟ್ಲ್ ಮಾರ್ದಂತೀರಿ, ನಮ್ಗೆ ನಾಚಿಕೆ ಆಗ್ಬೇಕು. ದಯವಿಟ್ಟು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ, ಒಳ್ಳೆಯವ್ರನ್ನ ಗುರ್ಸ್ರಿ, ಯಾರು ನಿಮ್ ಜೊತೆಯಲ್ಲಿ ಇರ್ತಾರೋ ಅಂತವ್ರನ್ನ ಓಟ್ ಹಾಕಿ ಗೆಲ್ಸ್ಕೊಡ್ರಿ. ಯಾಕಂದ್ರೆ ಬಾಬಾ ಸಾಹೇಬ್ರು ಹೇಳ್ತಾ ಇದ್ರು, ಇತಿಹಾಸದಲ್ಲಿ ಎಲ್ಲೋ ರಾಜ ಇರ್ತಾನಂತಲ್ಲ, ಇನ್ಮೇಲೆ ನಿಮ್ಮೂರಲ್ಲೇ ನಿಮ್ ರಾಜ ಹುಟ್ಟತಾನೆ ಅಂತ. ಆ ರಾಜ ಹುಟ್ಟಿಸೋ ಕೆಲಸ ಯಾರು ಮಾಡೋದು ಹೇಳ್ರೆ ನಾವೇ. ಇವತ್ತು ನಾಗೇಂದ್ರ ನಿಂತ್ಕೊಂಬೋದು, ನಾಳೆ ಸತ್ಯಾಕ ನಿಂತ್ಕೊಂಬೋದು, ನಾಳೆ ಪರಮೇಶ್ವರ್ ಅವ್ರು ನಿಂತ್ಕೊಂಬೋದು, ನಾಳೆ ನೀವು ನಿಂತ್ಕೊಂಬೋದು ಎಲೆಕ್ಷನ್ ಇದೆಲ್ಲ ಬಾಬಾ ಸಾಹೇಬ್ರು ತಂದ್ಕೊಟ್ಟವ್ರು. ಅದರಿಂದ ನಾವು ಬಾಕ್ಸಲ್ಲಿ ರಾಜ ಹುಟ್ಟಾಕ್ಬೇಕಂದ್ರೆ ನಮ್ಮ ಓಟು, ಆ ಓಟ್ ಹಾಕ್ದಾಗೆ ನಾವು ಇಂಥವ್ರನ್ನ ಆಯ್ಕೆ ಮಾಡಿ ಇಂಥ ರಾಜನ್ನ ನಾವು ಹುಟ್ಟಾಕಬೇಕಂತೇಳಿ ನಾವು ತೀರ್ಮಾನ ತಕೊಬೇಕು. ಇದನ್ನ ದಯವಿಟ್ಟು ಎಲ್ರೂ ಮುಂದಿನ ದಿನಗಳಲ್ಲಿ BBMP ಎಲೆಕ್ಷನ್ ಶುರು ಆಗ್ತೈತೆ. ಯಾರು ನಿಮ್ ಕೆಲಸ ಮಾಡ್ಕೊಡ್ತಾರೆ, ಯಾರು ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡ್ಕೊಳ್ರಿ. ಅವ್ರು ಯಾರೇ ಆಗಿರ್ಬೋದು, ನಿಮ್ ಕೆಲಸ ಮಾಡುವಂತವ್ರು, ನಿಮ್ಮ ಜೊತೆಯಲ್ಲಿ ಕುಂತ್ಕೊಂಡು ಊಟ ಮಾಡುವಂತವ್ರು, ನಿಮ್ಮನ್ನ ಹೊಂದ್ಸೋಂತವ್ರಿಗೆ ಗೆಲ್ಸ್ಕೊಡ್ರಿ. ಅದು ನಮ್ಗೆಲ್ಲರಿಗೂ ಅನುಕೂಲ ಆಗ್ತದೆ. ಯಾಕಂದ್ರೆ ಕೆಲವರು ನಮ್ಮನ್ನು ಮಾರಕ ಶುರು ಮಾಡ್ತಾರೆ. ಆ ಅವಕಾಶ ಯಾರು ದಯವಿಟ್ಟು ಮಾಡ್ಕೊಡ್ಬರ್ರಿ. ಇವತ್ತು ಈ ಭಾಗದಲ್ಲಿ ಎಲ್ಲರೂ ಸೇರಿದ್ರಿ. ನಮ್ಮ ಆಸೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಬೆಂಗಳೂರಲ್ಲಿ ಸುಮಾರು ಒಂದು 2-3 ಸಾವಿರ ಜನ ಸೇರಿಸಿ ಮಾಡ್ಬೇಕಂತೇಳಿ ನಾವು ಹೋದ ವರ್ಷ ಜನವರಿ 12ಕ ಟೌನಲ್ಲಿ ಕಾರ್ಯಕ್ರಮ ಮಾಡಿದ್ರಿ. ಅದ್ರ ಕೆಲವರು ಬಂದಿರ್ಬೋದನ, ಇಲ್ಲಿರೋರು ಕೆಲವು ಹೆಣ್ಮಕ್ಳೆಲ್ಲ ಬಂದಿದ್ರು. ಸುಮಾರು ಹೆಣ್ಮಕ್ಳೆ 1,500 ಜನ ಹೆಣ್ಮಕ್ಳೆ ಸೇರಿದ್ರು. ನಾವು ಇದೇ ತಿಂಗಳಲ್ಲಿ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರ್ಬೇಕು ಹೆಣ್ಮಕ್ಳು. ಯಾಕಂದ್ರೆ ಇವತ್ತೇನು 25 ಜನಕ್ಕೆ ಸೀರೆ ಸತ್ಯಾಕ್ನವ್ರ ಕಡೆಯಿಂದ ಕೊಡ್ತಾವ್ರೆ. 25 ಜನಕ್ಕಲ್ಲ, ನಾವು 5,000 ಜನಕ್ಕೆ ಸೀರೆ ಕೊಡ್ತಾ ಇದ್ದೀರಿ. ಯಾರಿಗೋಸ್ಕರ ಅಂದ್ರೆ ನಮ್ಮ ದೇವತಿ ಸಾವಿತ್ರಿ ಬಾಪುಲೆ ಅವರು, ಜ್ಯೋತಿ ಬಾಪುಲೆ ಅವರು, ಡಾಕ್ಟರ್ ಬಾಬಾ ಸಾಹೇಬರು ನಮ್ಗೆ ಒಂದು ರೂಪ ಕೊಟ್ಟಿರೋದ್ರಿಂದ ಅವರ ಅಂಗವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ, ಆಮೇಲೆ ಬುಕ್ಸ್, ಸುಮಾರು ಒಂದು
1,500 ಮಕ್ಕಳಿಗೆ ಬುಕ್ಸ್ ಬ್ಯಾಗು ಆ ಭಾಗದಲ್ಲಿ ಕೊಡಾಕ ನಾವು ತೀರ್ಮಾನಗಳು ತಕೊಂಡಿದ್ದೀವಿ. ಯಾಕಂದ್ರೆ ಶಿಕ್ಷಣ ಇಲ್ಲ ಅಂದ್ರೆ ನಾವು ಯಾರು ಕುಂತ್ಕೊಳಕ್ಕಾಗಲ್ಲ. ನಮ್ಗೆ ಓದೋ ಇದ್ದೇ ಇಲ್ಲ ಅಂದ್ರೆ ನಾವ್ ಎಲ್ಲೂ ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಕ್ಕಾಗಲ್ಲ. ಫಸ್ಟ್ ನಮ್ಗೆ ಶಿಕ್ಷಣ ಇರ್ಬೇಕು. ಯಾಕೆ ನಾವು ಈ ಬುಕ್ಸ್ ಕೊಡ್ತಾ ಇದ್ದೀರಿ ಅಂದ್ರೆ, ನಾವು ಓದೋವಾಗ ನಮ್ಗೆ ಒಂದು ಬುಕ್ ತಗೊಬೇಕಂದ್ರೂ ಯತ್ನ ಇರಲಿಲ್ಲ. ಒಂದು ಬುಕ್ ಅಲ್ಲೇ ಹೋಮ್ ವರ್ಕ್ ಬರೀತೈತಿ. ಎಲ್ಲಾ ಬುಕ್ಸ್ ಒಂದೇ ಬುಕ್ ಅಲ್ಲಿ ಬರೆಯರಿ, ಡೈಲಿ ಹೇಳ್ತೀನಿ ರೀ. ಮನೇಲಿ ಬಂದು ನಮ್ಮ ತಂದೆ ತಾಯಿ ಹತ್ರ ಹೇಳ್ಕಂದ್ರೆ ಅವಾಗ ಒಂದು ಬುಕ್ಸ್ ಕೊಡ್ಸಕ್ ಕೂಡ ಅವ್ರಿಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ಅದೆಲ್ಲ ನೆನ್ಕೊಂಡು ನಾವು ವರ್ಷನೂ ಪ್ರತಿಯೊಂದು ಮಕ್ಕಳು, ಬಡ ಮಕ್ಕಳಿಗೆ ಇದನ್ನ ಸುಮಾರು 5 ವರ್ಷದಿಂದ ಕೊಟ್ಕೊಂಡ್ ಬರ್ತಾ ಇದ್ದೀರಿ ನಮ್ಮ ಭಾಗದಲ್ಲಿ. ಆದ್ರೆ ಈ ಸರಿ ಎಲ್ಲಾ ಜಿಲ್ಲೆಗಳಿಗೂ ಬುಕ್ಸು, ಬ್ಯಾಗು, ಪೆನ್ಸು ಎಲ್ಲಾನು ಏಪ್ರಿಲ್ 14ನೇ ತಾರೀಕು ಮೇಲೆ ಬಾಬಾ ಸಾಹೇಬ್ ಹುಟ್ಟಿದ ದಿನ ಎಲ್ಲಾ ಜಿಲ್ಲೆಗಳಿಗೂ ಬುಕ್ಸ್ ಗಳು ಕೊಡಿಸ್ತಾ ಇದ್ರಿ. ಈ ಭಾಗದಲ್ಲಿ ನೀವು ಹೆಚ್ಚಿನ ಎಷ್ಟು ಬಡ ಮಕ್ಕಳಿಗೆ ಲೀಸ್ಟ್ ಕೊಡ್ತೀರೋ ಅಷ್ಟು ಮಕ್ಕಳಿಗೂ ಬುಕ್ಸು, ಬ್ಯಾಗು, ಪೆನ್ನು ನಾವು ಈ ಭಾಗದಲ್ಲಿ ಕಳ್ಸಿಕೊಡ್ತೀರಿ. ಆ ಕೆಲಸನ ಸತ್ಯಕ್ಕನವರು, ನಾಗೇಂದ್ರಣ್ಣವರು ಎಲ್ಲ ಇಲ್ಲಿ ಕುಂತಿರೋರು ಎಲ್ಲ ನಿಮ್ಗೆ ತಲುಪಿಸ್ತಾರೆ. ಯಾಕಂದ್ರೆ ನಮ್ಮ ಭೀಮಾ ಮಾರ್ಗ ಇಡೀ ಇತಿಹಾಸದಲ್ಲಿ 28 ಜಿಲ್ಲೆಯಲ್ಲಿ ಇವತ್ತು ಕಾರ್ಯಕ್ರಮಗಳು ನಡೀತವೆ. ನಿನ್ನೆ ಸುಮ್ಮನೆ ಒಂದು ಕರೆ ಮಾಡಿದ್ದು ಅಷ್ಟೇ, ಒಂದು ಮೆಸೇಜ್ ಹಾಕಿದ್ರಿ. ಪ್ರತಿಯೊಂದು ಗವರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ಸಾವಿತ್ರಿ ಬಾಪುಲೆ ಫೋಟೋ ಹಾಕಿ ಎಲ್ಲಾರ್ದು ಪೂಜೆ ಮಾಡ್ಬೇಕಂತೇಳಿ ಸುಮಾರು ಒಂದು 26 ಜಿಲ್ಲೆಯಲ್ಲಿ ಆ ಕೆಲಸ ಮಾಡಿ ಎಲ್ಲ ತಾಲೂಕ್ ಲೀಡರ್ಗಳು, ಜಿಲ್ಲೆ ಲೀಡರ್ಗಳು ಎಲ್ಲಾರು ನಮ್ಗೆ ಮೆಸೇಜ್ ಮುಖಾಂತರ, ಫೋಟೋ ಮುಖಾಂತರ ಕಳಿಸಿದ್ದಾರೆ. ಯಾಕಂದ್ರೆ ಆ ಚಳುವಳಿಕೆ ಒಂದು ಗತ್ತು, ಅದ್ರಗೊಂದು ಹುಮ್ಮಸ್ಸು, ಅದಕ್ಕೆಲ್ಲ ನಾವು ತೊಳ್ಕೊಂಡಿರೋದು ಡಾಕ್ಟರ್ ಬಾಬಾ ಸಾಹೇಬ್ರು ನಳ್ಳಲ್ಲಿ ನಾವು ಬದುಕ್ತಾ ಇರೋದ್ರಿಂದ ನಾವೆಲ್ಲಾನು ಅವರು ಏನ್ ಕೋರಿಕೆಗಳಿವೋ ಅದನ್ನ ನೆರವೇರಿಸ್ಬೇಕಂತ ಹೇಳ್ತಾ ಇವತ್ತು ಎಲ್ಲಾ ನನ್ನ ಅಕ್ಕ ತಂಗಿಯವರು, ತಾಯಿ ತಂದೆಯವರು ಎಲ್ಲಾರು ಈ ಭಾಗದಲ್ಲಿ ಕರ್ಸ್ಕೊಂಡಿದ್ಕ ಎಲ್ಲಾರ್ಗು ಜೈ ಭೀಮ್ ಹೇಳ್ತಾ, ಜೈ ಭೀಮ್, ಜೈ ಭಾರತ್.